ಅನಿವಾರ್ಯ ಕಾರಣಗಳಿಂದ ಬಪ್ಪನಾಡು ಮೇಳದಿಂದ ಹೊರಬರುವಂತ ಪ್ರಯತ್ನ ಮಾಡಿದ್ರಿ. ತದನಂತರ ನೀವು ಬರುವಂತದ್ದು ಸಸಿ ಹಿತ್ಲು ಮೇಳದಲ್ಲಿ, ಮತ್ತೆ ಅನಿವಾರ್ಯಕ್ಕೆ ಬೆಂಕಿನಾಥ ಮೇಳಕ್ಕೆಲ್ಲ ರಜೆಗೆ ಹೋಗ್ತಾ ಇತ್ತು. ಈಗ ಸಸಿ ಹಿತ್ಲು ಮೇಳದಲ್ಲಿ ಹೇಗೆ ನಿಮ್ಮನ್ನ ಅಲ್ಲಿಗೆ ಮೇಳಕ್ಕೆ ಆಯ್ಕೆ ಮಾಡಿಕೊಡ್ತಾ, ಅಥವಾ ನಿಮ್ಮನ್ನ ಇಲ್ಲಿ ಬಪ್ಪನಾಡು ಬಿಡುವಾಗ? ಅಂದ್ರೆ ಬಪ್ಪನಾಡು ಬಿಟ್ಟ ನಂತರ ನಾನು ತಳಕಲ ಮೇಳದಲ್ಲಿ 1 ವರ್ಷ ಹೋಗಿದ್ದೆ. ಅದರಲ್ಲಿ ಹೋಗುವಾಗ ಇವರು ನನ್ನನ್ನು ಕರೆದ್ರು, ಒಂದು ಆಟಕ್ಕೆ ಕರೆದ್ರು, ವಿಷಯ ಎಲ್ಲ ಹೇಳಿದ್ರು, ಬರ್ಪಾರ ಶ್ರೀರಂಕಲ ಮೇಳ ಬರ್ಪಾರ ಅಂತ. ಇವರು ವ್ಯವಸ್ಥಾಪಕರು ಹೇಳಿದ್ರು, ಬರೋಡು ಎಂಜಾನ ಮತ್ತು ಬರೋಡು. ನಾನು ನೋಡುವ ಅಂತ ಹೇಳಿದೆ. ಮತ್ತೆ ಅವರು ಯಾವಾಗ ಕರೀತಾರೆ, ನನಗೆ ಇಲ್ಲಿ ಯಾವಾಗ ರಜೆ ಉಂಟು ಆ ರಜೆಗೆ ನಾನು ಆ ಮೇಳಕ್ಕೆ ಹೋಗ್ತಾ ಇದ್ದೆ. ಆವಾಗ ರಮೇಶನ್ ಅಂತ ಕುಲಶೇಖರ್ ಮ್ಯಾನೇಜರ್ ತುಂಬಾ ಹೇಗಾದ್ರೂ ಮಾಡಿ ಈಗ ಸುಂಕದಟ್ಟಲ್ಲಿದ್ದಾರೆ, ಹೇಗಾದ್ರೂ ಮಾಡಿ ನೀವು ನಮ್ಮ ಮೇಳಕ್ಕೆ ಬರಬೇಕು ಎಲ್ಲ ಮಾತಾಡ್ತೇನೆ ನಾನು ದನಿಯವರಲ್ಲಿ ಅಂತ ಹೇಳಿದರು. ಹಾಗಾಗಿ ನೋಡುವಾಗ ಒಂದು ತಿರುಗಾಟ ಆಗಬೇಕು, ಯಾವುದೋ ಮೇಳ ಆಗಬೇಕು. ಹಾಗಾಗಿ ಮತ್ತೆ ಸಸಿಹಿತ್ಲು ಮೇಳಕ್ಕೆ ಹೋದೆ. ಸಸಿಹಿತ್ಲು ಮೇಳಕ್ಕೆ ಹೋಗುವಂಥದ್ದು ಅಂತ ಹೇಳಿ. ಸಸಿಹಿತ್ಲು ಮೇಳದಲ್ಲಿ ತಿರುಗಾಟ ಈಗ 9 ವರ್ಷಗಳಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಈಗ ಕೋಡಪದವು ದಿನೇಶನ್ನಲ್ಲಿ ಹಾಸಕ್ಕಿದ್ದವರು ಬಪ್ಪನಾಡು ಮೇಳಕ್ಕೆ ಬರ್ತಾರೆ. ಆ ಜಾಗಕ್ಕೆ ನೀವು ನಿಮ್ಮದು ಅದಲ ಬದಲ ಆಗ್ತದೆ ಅಂತ ಕಾಣ್ತದೆ. ಹೇಗಾಯ್ತು ಸಸಿಹಿತ್ಲು ಮೇಳದ ತಿರುಗಾಟ? ಈಗ ಸಸಿಹಿತ್ಲು ಮೇಳದ ತಿರುಗಾಟದಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ, ಏನು ಇಲ್ಲದಿದ್ರು ಅಲ್ಲಿ ಒಂದು ಪ್ರೀತಿ ಉಂಟು ನಮ್ಗೆ. ನಮ್ಮನ್ನೆಲ್ಲ ಬಪ್ಪನಾಡು ಮೇಳದಲ್ಲಿ ಇದ್ದಂತ ಅಭಿಮಾನಿ ಈಗ ಸಸಿಹಿತ್ಲು ಮೇಳದಲ್ಲಿ ಸುಂದರ ಬಂಗಡಿಯವರು ಬೇಕೇ ಅಂತ ಹೇಳಿ ಒಂದು ರಜೆ ಮಾಡಿದ್ರು. ನನ್ನ ಅಭಿಮಾನಿಗಳು ನನ್ನ ವೇಷ ನೋಡ್ಬೇಕು, ಆಸೆ ನೋಡ್ಬೇಕು ಅಂತ. ಅಲ್ಲ, ನಾನು ಕೂಡ ನಿಮ್ಮ ಬಹಳಷ್ಟು ದೊಡ್ಡ ಅಭಿಮಾನಿ, ಹಾಗಾಗಿ ಹೇಳುವಂತದ್ದು. ಈಗ ಸಸಿಹಿತ್ಲು ಮೇಳದಲ್ಲಿ ನಿಮಗೆ 9 ವರ್ಷದಲ್ಲಿ ಅನೇಕ ಪ್ರಸಂಗಗಳಾಗಿದೆ. ಅಲ್ಲಿ ಕಲಾವಿದರನ್ನ ಒಡನಾಟವನ್ನ ಹೇಳುದಾದ್ರೆ? ಇದ್ರಲ್ಲಿರುವ ಕಲಾವಿದರು ತೊಂದರೆ ಇಲ್ಲ, ಎಲ್ಲರೂ ಸಹಕರಿಸ್ತಾರೆ ಒಂದು ವೇಷದ ಬಗ್ಗೆ, ರಂಗದ ವಿಷಯದಲ್ಲಿ. ಮತ್ತೆ ಅವರು ಹೇಳಿದಾಗೆ ಕೂಡ ನಾನು ಹೇಳ್ತೀನಿ, ನಾನು ರಂಗಸ್ಥಳಕ್ಕೆ ಹೋಗಿ ಬರುವಾಗ ಒಂದು ಹಾಸ್ಯದ ಸನ್ನಿವೇಶದಲ್ಲಿ ಏನಾದ್ರು ಮಾಡ್ಲಿಕ್ಕಿದ್ರೆ ಇಲ್ಲಿ ನೋಡಿದವರು ಈ 5 ಇಂಚ 12 ಇಂಚ ಅಂತ ಹೇಳಿ ಅದನ್ನು ನಾನು ಮಾಡ್ತೇನೆ. ಅದು ಪಾಸ್ ಆದ್ರೆ ಡೈಲಿ ಕಂಟಿನ್ಯೂ ಮಾಡ್ತೇನೆ, ಇಲ್ಲದಿದ್ರೆ ಬಿಡ್ತೇನೆ. ಹಾಗಂತ ಅವರು ಹೇಳೋದನ್ನು ನಾನು ಕೂಡ ಕೇಳ್ತೇನೆ, ನಾನು ಹೇಳ್ತೇನೆ, ಅವರು ಕೇಳ್ತಾರೆ. ಅದು ವ್ಯವಸ್ಥಾಪಕರು ತುಂಬಾ ಪ್ರೀತಿಯಿಂದ ನೋಡಿದ್ದಾರೆ. ನಮ್ಗೆ ಏನಾದ್ರು ಕಷ್ಟ ಬಂದ್ರೆ ಫೋನ್ ತೆಗಿತಾರೆ, ವ್ಯವಸ್ಥೆ ಮಾಡ್ತಾರೆ. ಅದರಲ್ಲಿ ಅವರಲ್ಲಿ ಬೇಸರ ಅಂತಲ್ಲ, ಬಪ್ಪನಾಡು ಮೇಳದಲ್ಲಿ ಯಾವ ಬೇಸರೂ ಇಲ್ಲ, ಅವರ ವ್ಯವಸ್ಥಾಪಕರಲ್ಲಿಯೂ ಬೇಸರ ಇಲ್ಲ. ಅಲ್ಲಿ ಕೂಡ ಬಪ್ಪನಾಡು ಮೇಳ ನಿಮಗೊಂದು ನಿಮ್ಮನ್ನು ಗುರುತಿಸಿದಂತಹ ಒಂದು ಮೇಳ, ಸುಂದರ ಬಂಗಡಿ ಅಂತ ಹೇಳಿ ಇದ್ರು. ಆದ್ರೆ ಬಪ್ಪನಾಡು ಮೇಳದಿಂದಾಗಿ ಸುಂದರ ಬಂಗಡಿಯವರ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇದಾಯ್ತು, ಅಭಿಮಾನಿ ವರ್ಗ ಅಂತ ಹೇಳಿ. ಸ್ವಲ್ಪ ಬನತ ಬಂಗಾರ ಅನ್ನೋ ಪ್ರಸಂಗ ನಿಮಗೊಂದು ಮಾರ್ಕೆಟ್ ಅದು ತೋರಿಸಿದ ಮೇಳ ಬಪ್ಪನಾಡು ಮೇಳ. ಈಗ ಅದೇ ಸಸಿಹಿತ್ಲು ಮೇಳದಲ್ಲಿ ಕಲಾವಿದರು ಯಾರೆಲ್ಲ ಇದ್ದಾರೆ ಪ್ರಸ್ತುತ ನಿಮಗೆ? ಸರಪಡೆ ಅವರಿದ್ದಾರೆ, ಮತ್ತೆ ಶ್ರೀವೇಷದಲ್ಲಿ ಸಂತೋಷ್ ಕುಲಶೇಖರ್ ಅಂತ, ಮತ್ತೆ ಪವನ್ ಹೆಗ್ಡೆ ಧರ್ಮಸ್ಥಳ, ಶ್ರೀವೇಷದಲ್ಲಿ 2 ಮಂದಿ, ಮತ್ತೆ ಸಾಕಿ ಎಲ್ಲ ಮಾಡುವವರು ಇದ್ದಾರೆ. ಈಚೆ ಈ ವರ್ಷ ಒಬ್ಬ ಸೇರಿದ ಮಿತುಲ್ ಪಂಜ, ಇವರು ಕಿರಣ್ ಕುಮಾರ್ ಇದ್ದಾರಲ್ಲ ಪಂಜ, ಅವರ ಮಗ. ಮತ್ತೆ ರವಿಕುಮಾರ ಸುರತ್ಕಲ್ ಹಾಸ್ಯದಲ್ಲಿ, ಮತ್ತೆ ಮನೋಹರ್ ಬಂಟ್ವಾಳ ಅಂತ ನಮ್ಮ ಕ್ಯಾಂಪ್ ಮ್ಯಾನೇಜರ್, ಮತ್ತೆ ವೆಂಕಟೇಶ್ ಕುಲಶೇಖರ್, ಹೀಗೆ ನಿತಿನಾಚಾರ್ಯ, ಮತ್ತೊಂದು ನೀತಿನ ಇದ್ದಾರೆ, ಒಳ್ಳೆ ಕುಂಡುವೇಷದವರು ಒಳ್ಳೆ ಇದ್ದಾರೆ ಅಂತ ಹೇಳಿ. ಮುಮ್ಮೇಳದಲ್ಲಿ ಸುಂದರಣ್ಣ ಹೇಳಿ, ಮುಮ್ಮೇಳದಲ್ಲಿ ಈಗ ಹೆಬ್ರಿ ಇದ್ರು, ಈ ವರ್ಷ ಅವರು ಕೂಡ ಬಿಟ್ಟಿದ್ದಾರೆ. ಮತ್ತೆ ನಮ್ಮ ಡಾಕ್ಟರ್ ಅವರಿದ್ದಾರೆ, ಮತ್ತೆ ಇನ್ನೊಬ್ರು ಯಾರು, ನೀರ್ಚಾಲ್ ಸುರೇಶ್ ಸಂಗೀತ ಧನಂಜಯ ಕೊಯ್ಲ ಅವರಿದ್ದಾರೆ. ಈಗ ಭಾಗವತಿಕೆಗೆ ಈ ಸಲ ಬೇರೆಯವರ ಸೇರ್ಪಡೆ ಉಂಟಾ ಅಥವಾ ಹೊಸತು ಏನು ಗೊತ್ತಿಲ್ಲ, ಏನು ಆಗ್ಲಿಲ್ಲ. ಬಹುಶಃ ಅವರು ಹೆಬ್ರಿ ಭಾಗವತರು ಬೇರೆ ಮೇಳಕ್ಕೆ, ಸಾಲಿಗ್ರಾಮಕ್ಕೆ ಬಡಗಿನ ಮೇಳಕ್ಕೆ ಆಗ್ತದೆ ಅಂತ ಹೇಳಿ. ಬಟ್ ಈಗ ಅವರು ಕೂಡ ಅವ್ರಿಗೆ ಈ ಮೇಳದಲ್ಲಿ ಅವರು ಹೋಗುವಾಗ ಸ್ವಲ್ಪ ಬೇಸರ ಆಯ್ತು. ನಮ್ಗೆ ಎಲ್ಲ ಬೇಸರ ಆಯ್ತು, ಆದ್ರೆ ಅನಿವಾರ್ಯ ನೋಡಿ. ಈಗ ಸಾಲಿಗ್ರಾಮ ಮೇಳದ ದನಿಯವರು ಕರೆಯುವಾಗ ಇವರಿಗೆ ಹೋಗ್ಬೇಕು ಅಂತ ಮನಸ್ಸಿದ್ರೆ ಇಲ್ಲಿ ಕಾರಣ ಬೇಡಲ್ವಾ? ಏನ್ ಮಾಡ್ಲಿಕ್ಕೆ, ಬಿಟ್ಟು ಹೋಗುವಾಗ ಬಿಟ್ಟು ಹೋಗ್ಲೇಬೇಕು. ಇಲ್ಲಿ ಅವರು ಪಾಪ ಇದ್ರಲ್ಲಿ ಎಷ್ಟು ವರ್ಷ 3 ವರ್ಷ ಒಳ್ಳೆ ಸೆಟ್ ಆಗಿದ್ರು, ಮತ್ತೆ ಎಲ್ಲ ತುಂಬಾ ಆತ್ಮೀಯತೆ ಸಮಸ್ಯೆ ಎಲ್ಲ ಮಾಡ್ಕೊಂಡಿರ್ತಾರೆ, ಖುಷಿ ಆಗ್ತದೆ ಅವರ. ಈಗ ಅವರ ಇದಕ್ಕೆ ಬೇರೆಯವರು ರಿಪ್ಲೇಸ್ಮೆಂಟ್ ಆಗ್ಬೇಕು, ಬೇರೆ ಯಾರು ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ. 9 ವರ್ಷದ ಸಸಿಹಿತ್ಲು ಮೇಳ ತಿರುಗಾಟದಲ್ಲಿ ಬೇರೆ ಬೇರೆ ಪ್ರಸಂಗಗಳಾಗಿದೆ ಸುಂದರಣ್ಣ.
ನಾವು ರೀಸೆಂಟ್ ಪ್ರಸಂಗದ ವಿಚಾರ ಮಾತಾಡ್ಬೇಕು ಅಂತ ಹೇಳಿದ್ರೆ ಬಂಟಮಲೆ ಭಾರ್ಗವಿ ಏನೋ ಅದು ಈ ವರ್ಷದ್ದು, ಈ ವರ್ಷದ ಪ್ರಸಂಗ. ಬಂಟಮಲೆ ಭಾರ್ಗವಿ. ಅದಕ್ಕಿಂತ ಹಿಂದಿನ ಪ್ರಸಂಗಗಳು ಹೇಳೋದಿದ್ರೆ ಕಥೆಗಾರ್ತಿ ಕಲ್ಪನಾ ಕಲ್ಪನಾ, ಅದು ಹೌದು ಹೌದು ಹೌದು. ಅದಕ್ಕಿಂತ ಮೊದಲು ಭಾಗ್ಯವಂತ, ಭಾಗ್ಯವಂತರು. ಅದಕ್ಕಿಂತ ಮೊದಲು ಮತ್ತೆ ಮುಗುರು ಮಲ್ಲಿಗೆ ಅಂತ, ಅದು ಸ್ವಲ್ಪ ಅದು ಟ್ರೆಂಡ್ ಆಗಿದೆ ಮುಗುರು ಹೌದು. ಮುಗುರು ಮಲ್ಲಿಗೆ. ಅದಕ್ಕಿಂತ ಮೊದಲು ರಂಗಸ್ಥಳ ಅಂತ ಒಂದು ಪ್ರಸಂಗ. ಅದಕ್ಕಿಂತ ಮೊದಲು 2-3 ಪ್ರಸಂಗ ಉಂಟು. ಅಷ್ಟು ಮುಗುರು ಮಲ್ಲಿಗೆ ಒಂದು ಒಳ್ಳೆ ನಿಮಗೆ ಅದು ಈಗ ಕೂಡ ರೇಸ್ ಉಂಟು. ಹೌದು, ಮುಗುರು ಮಲ್ಲಿಗೆ ಅದನ್ನು ಕಲಾವಿದರೇ ಒಪ್ಪಿಕೊಂಡಿದ್ದಾರೆ, ಚಂದ ಉಂಟು. ಹೌದೌದು. ಈಗ ಕಲಾವಿದರು ಅದು ಪ್ರಸಂಗ ಯಾರು? ರವಿಕುಮಾರ್ ಅಲ್ಲ, ಅದು ಇವ್ರದ್ದು ದೇವದಾಸ್ ಈಶ್ವರ ಮಂಗ ಅವ್ರದ್ದು ಹೆಚ್ಚಾಗಿ ಪ್ರಸಂಗ. ನಮಗೆ ಈ ಕಲಾವಿದರೆಲ್ಲ ಹೊಗಳುವುದೆಲ್ಲ ಕಡಿಮೆ ಅಲ್ಲ, ಅವರು ಇದ್ದದನ್ನು ಇದ್ದಾಗಿ ಹೇಳ್ಬಾರ್ದು, ಆಗ ಬೇಸರ ಆಗಬಾರ್ದು ಅಂತ. ಹಾಗಾಗಿ ಇದನ್ನು ನಮ್ಮ ಧರ್ಮಸ್ಥಳ ಚಂದ್ರಶೇಖರ್ ಅವರು ಹೆಸರುವಾಸಿ ಅವರೇ ಒಪ್ಪಿಕೊಂಡಿದ್ದಾರೆ. ರೆಡ್ಡು ಮರ ಅವನು ರಡ್ಡು ಸಾಧ್ಯತೆ ಅವಾಗ ನಮಗೆ ಖುಷಿ. ಯೂಟ್ಯೂಬ್ ಅಲ್ಲಿ ಅದ್ರ ಬಹಳಷ್ಟು ಬರ್ತದೆ. ನಾನು ಫೇಸ್ಬುಕ್ ಸಸಿ ಹಿತ್ಲು ಮೇಳದ ಪೇಜ್ ಅಲ್ಲಿ ಎಲ್ಲ ಕೆಲವು ಕ್ಲಿಪ್ಸ್ ಅನ್ನ ಹಾಕ್ತಾ ಇರ್ತಾರೆ. ನಾನು ಅಲ್ಲಿ ನೋಡ್ತಾ ಇರ್ತೇನೆ. ನಿಮ್ಮ ಸಸಿ ಹಿತ್ಲು ಮೇಳದು ಮುಗುರು ಮಲ್ಲಿಗೆ ಆಗಿರ್ಬೋದು, ಮತ್ತೆ ಈಗ ರೀಸೆಂಟ್ ಆಗಿ ಬಂದಿರುವಂತಹ ಬಂಟಮಲೆ ಭಾರ್ಗವಿ ಆಗಿರ್ಬೋದು. ನಿಮಗೆ ಬಂಟಮಲೆ ಭಾರ್ಗವಿಯ ಬಗ್ಗೆ ಹೇಳ್ಬೇಕು. ಅದು ಕೂಡ ಒಂದು ಒಳ್ಳೆಯ, ನಾನು ಇತ್ತೀಚೆಗೆ ಮೂಡಬಿದ್ರೆಯಲ್ಲಿ ನೋಡಿದೆ ಪ್ರಸಂಗ. ಅಲ್ಲಿ ಕೂಡ ನಿಮಗೆ ಒಳ್ಳೆ ಕೆಲಸ ಇರುವ ವೇಷ. ಹೌದೌದು, ಒಂದು 3-4 ಸೀನ್ ಹೋಗ್ಲಿಕ್ಕೆ, ಅದು 4 ಸೀನ್ ಕೂಡ ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಇದು ಬಂಟಮಲೆ ಭಾರ್ಗವಿ ಬರೆದಿರುವಂತದ್ದು, ಅದು ಕೂಡ ದೇವದಾಸ್ ಈಶ್ವರ ಅವ್ರದ್ದೇ ವರ್ಷ ಕೂಡ. ಬಹುತೇಕ ಆಟಗಳೆಲ್ಲ ಈಗ ಬಂಟಮಲೆ ಭಾರ್ಗವಿ ಅನೇಕ ಪ್ರದರ್ಶನ ಆಯ್ತು ಅಂತ ಕಾಣ್ತದೆ. ಇದರ ನಡುವೆ ಮುಗುರು ಮಲ್ಲಿಗೆ ಕೂಡ ಪ್ರದರ್ಶನ ಆಗ್ತದ? ಕಳೆದ ವರ್ಷ ಒಂದು 10 ಏನಾಯ್ತು ಆಗ್ತದೆ. ಅದಕ್ಕೆ ಅದು ಎಲ್ಲಿ ಕೂಡ ಬೇಡ ಅಂತ ಹೇಳೋದಿಲ್ಲ. ಅದು ಸ್ವಲ್ಪ ಮುಗುರು ಮಲ್ಲಿಗೆ ಪ್ರಸಂಗ ಅದು ನಿಜವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಯಾವ ವಿಚಾರದ ಮೇಲೆ ಇದಿರುವಂತ? ಊರಿನ ಒಬ್ಬ ಅರಸನ ಮಗ, ಅವ ಪ್ರೇತ ಉಂಟು ಅಂತ ಜನರೆಲ್ಲ ಸಾಯ್ತಾ ಇದ್ದಾರೆ ಅಂತ. ಅದಕ್ಕೆ ಯಾರು ಹೋಗ್ಲಿಕ್ಕೆ ಕೇಳುದಿಲ್ಲ, ಹೋದವರು ಸಾಯ್ತಾರೆ. ಏನಾದ್ರು ಜ್ವರ ಬಂದು ಅಲ್ಲಿ ಪ್ರೇತ ಉಂಟು ಅಂತ, ಅದಕ್ಕೆ ಇವ ಹೋಗ್ತೇನೆ ಅಂತ ಹೇಳುದು. ಯಾರು? ಅರಸು ಮಗ. ಅವ ಹೋಗುವಾಗ ಅದು ವಿಷಯ ಬೇರೆ. ಅದು ಇನ್ನೊಬ್ಬರ ಬೆದರಿಕೆಗೆ ಪ್ರೇತದ ವೇಷ ಹಾಕಿಕೊಂಡು ಇರುವಂತ. ಅನಂತರ ಊರಿಗೆ ಕರ್ಕೊಂಡು ಬಂದು ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆದ ನಂತರ ಅರಮನೆ ಬಿಟ್ಟು ನಾವು ಸ್ವಲ್ಪ ತಿರುಗಾಟ ಮಾಡುವಂತ ಬೇರೆ ಕಡೆಗೆ ಹೋಗುದು. ಸಮುದ್ರ ದಾಟಿ ದೋಣಿಗೆ ಮಗುಚಿ ಬಿದ್ದು ಬೇರೆ ಜಾಗದಲ್ಲಿ ನಾವು ಸಟ್ಲ್ ಆಗುದು. ಅಲ್ಲಿ ಒಂದು ಹುಡುಗಿಯನ್ನು ಲವ್ ಮಾಡಿ ಮದುವೆ ಆಗಿ ಕರ್ಕೊಂಡು ಬರೋದು. ಹೀಗೆ ಇದು ಕಥೆ ಅಂತ ಹೇಳಿ. ಅದರಲ್ಲಿ ಕಾಮಿಡಿ ಅಂತ ಹೇಳಿದ್ರೆ, ಈ ಊರನ್ನು ಬಿಟ್ಟು ಮತ್ತೊಂದು ದ್ವೀಪಕ್ಕೆ ಹೋಗ್ತಾರಲ್ಲ, ಆ ದ್ವೀಪದಲ್ಲಿರುವ ಜನರು ಕಾಮಿಡಿ, ಅವರಿಗೆ ಭಾಷೆ ಬರುವುದಿಲ್ಲ, ತುಳು ಭಾಷೆ ಎಲ್ಲ ಬರುವುದಿಲ್ಲ. ಹಾಗೆ ಅಲ್ಲಿ ಕಾಮಿಡಿ. ಅಲ್ಲಿ ನಮ್ಮ ಉಮೇಶ್ ಅಣ್ಣ ಕೊಳಂಬೆ ಅವರೆಲ್ಲ ಅಲ್ಲಿ ಅವರು ಅಂತ ಲೆಕ್ಕ. ಅಲ್ಲಿ ನಿಮ್ಮ ಇಬ್ಬರ ಅದೊಂದು ಭಾಷೆ ವಿಭಿನ್ನವಾಗಿ, ಅದಕ್ಕೆ ಬೇಕಾದೊಂದು ಪದ್ಯ ಎಲ್ಲ ರಚನೆಯಾಗಿ ಎಲ್ಲ ಒಳ್ಳೆ. ಅದು ಕೂಡ ಯಾವುದು ನಾವು ಭಾಷೆ ಯೂಸ್ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ, ನಾಳೆ ಇದು ಈಗ ತಮಿಳು ಮಾತಾಡಿದ್ರೆ, ಮಲಯಾಳ ಮಾತಾಡಿದ್ರೆ, ಹಿಂದಿ ಮಾತಾಡಿದ್ರೆ ಅವರು ಮಾತಾಡೋರು ಬಂದು ಅದು ಅದರಲ್ಲಿ ಅದು ಇಲ್ಲ ಅಂತ ಮಾಡಿ ನೀವೇ ಕ್ರಿಯೇಟ್ ಮಾಡಿ, ನಾವೇ ಕ್ರಿಯೇಟ್ ಮಾಡಿದ್ದು ಭಾಷೆ ಅಂತ ಹೇಳಿ ಅದಕ್ಕೆ ಒಳ್ಳೆ ಪ್ರೋತ್ಸಾಹ ಬಂತು. ಯಾರು ವಿಮರ್ಶೆ ಮಾಡ್ಲಿಕ್ಕೆ ಇಲ್ಲ. ಈಗ ಬೇರೆ ಜಾತಿಯ ಭಾಷೆ ಅವ್ರು ಬಿಸಿ ಮಾತಾಡ್ಲಿಕ್ಕಿಲ್ಲ. ಈ ಮುಗುರು ಮಲ್ಲಿಗೆ ಇದು ಬಂಟಮಲೆ ಭಾರ್ಗವಿ ಅಂತ ಹೇಳ್ಬೇಕು. ಈ ಪ್ರಸಂಗ ಏನು, ಅದಕ್ಕೂ ಕೂಡ ಒಳ್ಳೆ ಬೇಡಿಕೆ ಇತ್ತು ಈಗ ಇತ್ತೀಚೆಗೆ. ಅದು ಯಾವ್ದರ ವಿಚಾರ ನಿಜವಾಗಿ ನೋಡ್ಬೇಕು? ಬಂಟಮಲೆ ಅಂತ ಹೇಳಿದ್ರೆ ಅಲ್ಲಿ ಒಂದು 200 ವರ್ಷಕ್ಕಿಂತ ಮೊದಲು ಒಂದು ಪ್ರಕರಣ ಆಗಿರ್ತದೆ, ಪ್ರೇತದ ಪ್ರಕರಣ ಆಗಿರ್ತದೆ. ಅಲ್ಲಿಗೆ ಹೋದವರೆಲ್ಲ ಸಾಯ್ತಾರೆ ಅಂತ. ಅದನ್ನು ಅಲ್ಲಿ ಏನು ಮಾಡ್ತಾರೆ ಅಂದ್ರೆ, ಆ ಊರಿನಲ್ಲಿ ಒಂದು 2-3 ಮಂದಿ ಸೇರಿ ಅದನ್ನು ಬಿಸಿನೆಸ್ ಮಾಡ್ತಾರೆ. ಅಂದ್ರೆ ಒಂದು ಸಲ ಆದ ಪ್ರಕರಣನು ಇವರು ಪ್ರೈವೇಟ್ ಆಗಿ ಮಾಡ್ತಾರೆ, ಹಣಕ್ಕಾಗಿ. ಅಲ್ಲಿರುವ ಊರಿನಲ್ಲಿರುವ ಎಲ್ಲ ದೇವಸ್ಥಾನದ ಬೆಳ್ಳಿ ಬಂಗಾರ ಅದನ್ನೆಲ್ಲ ಚಿನ್ನ ಎಲ್ಲ ಕದ್ದುಕೊಂಡು ಇವ್ರಿಗೆ ಗೊತ್ತಾಗದೆ ಅಲ್ಲಿ ಹೋಗಿ ಇಡುವುದು. ಅದರಲ್ಲಿ ಅದು ಒಟ್ಟು ಮಾರಾಟ ಮಾಡ್ಲಿಕ್ಕೆ ಆಗಿರ್ಬೋದು. ಅದು ಇಲ್ಲಿ ಅರ್ಚಕರಿಗೆ ದೂರ ಆಗ್ತದೆ, ಅವರು ಕದ್ದದ್ದು ಮತ್ತೆ ಕೊನೆಗೆ ಅದನ್ನು ಇದು ಗುಡ್ಡಪ್ಪನ ವೇಷ ಅದರಲ್ಲಿ ಅವ ಇದನ್ನು ಹಿಡಿಯುವುದು, ಆ ಪ್ರಕರಣ ಹಿಡಿಲಿಕ್ಕೆ ಹೋಗುವಂತದ್ದು. ಈ ರೀತಿ ಅದಕ್ಕೂ ಕೂಡ ಒಳ್ಳೆಯ ಪ್ರೇಕ್ಷಕ. ಮೂಡಬಿದ್ರೆಯಲ್ಲಿ ನಾನು ನೋಡ ನನ್ನಲ್ಲಿ ಚಾನಲ್ ಅಲ್ಲಿ ಇರಬಹುದು, ಕೆಲ ವಿಡಿಯೋಸ್ ಹಾಕ್ಲಿಲ್ಲ, ಹೌಸ್ಫುಲ್ ಆಗಿತ್ತು ಮೂಡಬಿದ್ರೆಯಲ್ಲಿ. ಅದರ ವಿಶೇಷತೆ ಅಂತ ಹೇಳಿದ್ರೆ, ಅದರಲ್ಲಿ ವಿಲನ್ ಯಾರು ಅಂತ ಮಂಗಳದವರೆಗೆ ಗೊತ್ತಾಗುತ್ತೆ. ಅದು ವಿಶೇಷ ಗೊತ್ತೇ ಒಳ್ಳೆ ರೀತಿ ಕಥಾನಾಯಕನಾಗಿರ್ತಾನೆ, ಕೊನೆಗೆ ಗೊತ್ತಾಗುತ್ತೆ ಮರಣದಂಡನೆ ಅನ್ನುವಂಥದ್ದು. ಎಸ್, ಇದಿಷ್ಟು ವಿಚಾರಗಳು. ಈಗ ನೀವು 9 ವರ್ಷದಿಂದ ಸಸಿ ಹಿತ್ತು ಮೇಳದಲ್ಲಿ ಇದ್ದೀರಿ. ನಾನು ಹೇಳೋ ಪ್ರಕಾರ ಒಂದು ಕರಾವಳಿ ಭಾಗದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಇತಿಹಾಸದಲ್ಲಿ
ಒಂದು ತುಳು ಪ್ರಸಂಗ ಒಂದು ಟಾಪ್ ಅಲ್ಲಿ ಇರುವುದು ಅಂತ ಕೇಳಿದ್ರೆ ಈಗ ಸಸಿಹಿತ್ ಮೇಳ ಅಂತ ಹೇಳ್ಬಹುದೇನೋ. ಹೇಳ್ಬಹುದು. ಹೇಳ್ಬಹುದು. ಒಂದು ಅಂದ್ರೆ ಹಾಗೆ ಕಲಾವಿದರು ಅಷ್ಟು ಕೆಲಸ ಅಷ್ಟು ಕೆಲಸ ಇದ್ದಾರೆ. ಅಲ್ಲ, ಇದು ಎಲ್ಲರಿಗೂ ಇರುವಂತ ಅಭಿಪ್ರಾಯ. ಈಗ ಕರಾವಳಿ ಭಾಗದ ತೆಂಕುತಿಟ್ಟು ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಸಸಿಹಿತ್ಲು ಮೇಳ ಅತ್ಯದ್ಭುತವಾಗಿರುವಂತಹ ಮೇಳ ಅಂತ ಹೇಳಿ. ತುಳು ಪ್ರಸಂಗಕ್ಕೆ ಉಳಿದ ಮೇಳಗಳೇನು ತತ್ಸರ ಮಾಡುವಂತದ್ದಲ್ಲ, ಬಟ್ ಸಸಿಹಿತ್ಲು ಮೇಳ ಎಲ್ಲರೂ ಅಚ್ಚುಕಟ್ಟು ಶಿಸ್ತು ಅನ್ನುವಂಥದ್ದು. ಹೌದೌದು. ಅಂದ್ರೆ ಇಲ್ಲಿ ಮ್ಯಾನೇಜರ್ ಜೋರು ಮಾಡುವ ಅಭ್ಯಾಸ ಏನಿಲ್ಲ. ಹಾಗೆ ದನಿಯವರು ಅಥವಾ ವ್ಯವಸ್ಥಾಪಕರು ಬೈಯುವ ಕ್ರಮ ಏನಿಲ್ಲ. ಅಲ್ಲ, ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ 6 ತಿಂಗಳಿಗೆ ಒಂದು ಇಷ್ಟು 100-150 ಆಟ ಇರ್ತದ? ಫುಲ್ ಬಿಸಿ ಇರ್ತದ ಅಥವಾ? ಬಿಸಿ ಇರ್ತದೆ. ಫಸ್ಟ್ ನವೆಂಬರ್ ಅಲ್ಲಿ ಸ್ವಲ್ಪ ಬೇಕಾಗ್ತದೆ. ಅನಂತರ ಲಾಸ್ಟಿಗೆ ಒಂದು 2-4 ಆಟ. ಅದು ಮಳೆಗೆ ಬೇಕಾಗಿ ಕಾರಣಾಂತರದಿಂದ ಮಾಡ್ತಾರೆ. ಆದ್ರೂ ಕೂಡ ಬಿಸಿ ಇರ್ತದೆ, ಆ ಕಾರ್ಯಕ್ರಮಗಳು ಇರ್ತವೆ ಅನ್ನುವಂಥದ್ದು. ಎಸ್. ಸುಂದರಣ್ಣ, ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು? 43 ಅಂತ. 43. ತಿರುಗಾಟ ಎಷ್ಟು ವರ್ಷ ಆಯ್ತು? ತಿರುಗಾಟ 25 ವರ್ಷಗಳ ಕಾಲ ತಿರುಗಾಟವನ್ನ ಮಾಡಿದ್ರಿ. ಇನ್ನು ಮುಂದಕ್ಕೂ ಸಸಿಹಿತ್ತು ಮೇಳದಲ್ಲಿ ಇರುವಷ್ಟು ವರ್ಷ ತಿರುಗಾಟ ಮಾಡಬೇಕು. ಬೇಡಿಕೆಗಳು ಬಂದಿದ? ಬೇರೆ ಬೇರೆ ಉಂಟು, ಬೇಕಾದ ಯಾವ್ದಂತ ಹೇಳುದಿಲ್ಲ. ಬೇಡಿಕೆ ಉಂಟು. ಆದ್ರೆ ಹೋಗ್ಲಿಕ್ಕೆ ಅಂದ್ರೆ ಬಿಟ್ಟು ಕೊಡ್ಲಿಕ್ಕೂ ಇಲ್ಲ ಅಲ್ಲ, ನಾವೇ ಯೋಚನೆ ಮಾಡ್ಬೇಕಾಗ್ತದೆ. ನಾವು ಬಿಟ್ಟು ಹೋಗುವುದಕ್ಕಿಂತ ಹೋಗುವುದು ಸರಿಯಾ ಎನ್ನುವುದನ್ನು ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇವರಿಂದ ಏನಾದ್ರೂ ನಮ್ಗೆ ತಪ್ಪು ಬೇಸರ ಆಗ್ಬೇಕಲ್ಲ. ಹೌದೌದು. ಹಾಗಾಗಿ ಇಷ್ಟರವರೆಗೆ ನನಗೆ ಅವರಲ್ಲಿ ಯಾವುದೇ ಬೇಸರ ಆಗ್ಲಿಲ್ಲ. ನಿಮಗೆ ಬೇಕಾದ ಹಾಗೆ ಪೂರಕವಾಗಿರುತ್ತಾರೆ. ಒಂದು ವೇಳೆ ನನಗೆ ರಜೆ ಸಿಗುದಿಲ್ಲ ಅಂತ ಹೇಳಿದ್ರೆ ಅವ್ರದ್ದೇನು ಆಕ್ಷೇಪ ಇಲ್ಲ. ನನ್ನ ರಜೆಗೆ ನಾನು ರಜೆ ಮಾಡ್ಬೋದು, ಆದ್ರೆ ಪಾರ್ಟಿಗೆ ಉತ್ತರ ಏನು ಅಂತ ಅದಕ್ಕೆ ಅವ್ರಿಗೆ ನಿಮ್ಮ ವೇಷದ ನಿರೀಕ್ಷೆಯಲ್ಲಿ ಅದಕ್ಕೆ ಅವರು ಹಾಗೆ ಹೇಳುದು, ಇರು ರಜೆ ಮಲ್ಪುಡೆ ಅಕ್ಕಲ್ಲಿ ಫೋನ್ ಮಲ್ತಾರೆ ಹೌದೌದು. ಪ್ರತಿದಿನ ನಿಮ್ಮದೇ ವೇಷದ ನಿರೀಕ್ಷೆಯಲ್ಲಿ ಪ್ರೇಕ್ಷಕರು ಇರ್ತಾರೆ. ಸುಂದರವಾಗಿ 2 ಗಂಟೆಗೆ ನಮ್ಮ ಮನೆ ಕೆಲಸ ಒಂದಿತ್ತು. ನನ್ನ ಅಣ್ಣನ ಮನೆಯಲ್ಲಿ ಒಂದು ದೈವದ್ದೆಲ್ಲ ಕೆಲಸ ಆಗುವಾಗ ಲೇಟ್ ಆಯ್ತು. ರಜೆ ಅಂತ ಹೇಳಿದ್ದೇನೆ, ಅಲ್ಲಿ ಒಂದು ಗೃಹ ಪ್ರವೇಶದ್ದು ಆಟ. ಅವರು ಯಜಮಾನರು ಬಂದು ಬೋಡೆ ಅಲ್ಲಿ ಗಾಡಿ ಮೇಲೆ ತುಂಬ ಕೊರಪಾಯಂಗುಳ ಹಾಗೆ ರಜೆಗೆ ಪಡುಬಿದ್ರಿ. ಪಡುಬಿದ್ರಿ ಆಟ ನಿಮಗೆ ಬೆಳ್ತಂಗಡಿಗೆ. ಇದು ಯಕ್ಷಗಾನದ ಇಷ್ಟು ವಿಚಾರಗಳು ಸುಂದರಣ್ಣ. ನೀವು ಇನ್ನು ಅನೇಕ ಮುಂದಿನ ತಿರುಗಾಟಗಳೆಲ್ಲ ಕೂಡ ಸಸಿಹಿತ್ತು ಮೇಳದಲ್ಲಿ ಮಾಡಬೇಕು, ಒಳ್ಳೆ ರೀತಿಯ ತಿರುಗಾಟವನ್ನ ಮಾಡ್ಬೇಕು ಅನ್ನುವಂಥದ್ದು ಮೇಳದ ಯಜಮಾನರಿಗೂ ಎಲ್ಲರಿಗೂ ಕೂಡ ಒಂದು ಅದೇ ಅವರಿಗೆ ಬಯಕೆಗಳು ಇರಬಹುದು. ಸೊ ನಿಮ್ಗೆ ಏನು ಅಡಚಣೆಗಳಿಲ್ಲ, ಒಳ್ಳೆ ರೀತಿಯ ಪೂರಕವಾದ ವಾತಾವರಣ ಉಂಟು ಅಂತ ಹೇಳಿ ತಿರುಗಾಟವನ್ನ ಮಾಡಬಹುದು ಅಲ್ಲಿ. ಈಗ ನಾನು ಹೇಳುವಂತದ್ದು, ಇಷ್ಟು ವರ್ಷ ತಿರುಗಾಟವನ್ನ ಮಾಡಿದ್ದೀರಿ ಸುಂದರಣ್ಣ, ನಿಮಗೆ ಯಕ್ಷಗಾನ ಒಳ್ಳೆಯ ಬದುಕನ್ನ ಕೊಟ್ಟಿದೆ. ಯಕ್ಷಗಾನದಿಂದ ಜೀವನ ಕಟ್ಟಿಕೊಳ್ಬಹುದಾ? ಯಕ್ಷಗಾನದಿಂದ ನಮಗೆ ಅದೇ ಆಗಬೇಕು ಇನ್ನು. ಹೌದು. ಅಂದ್ರೆ ನಾವು ಯಕ್ಷಗಾನದಲ್ಲಿ ಇರುವ ಕಾರಣ ನಾನು ಎಲ್ಲ ಮಾಡಿದ್ದು ಯಕ್ಷಗಾನದಲ್ಲಿ. ನನ್ನಲ್ಲಿ ಇರುವ ಯಾವುದೇ ಒಂದು ವಸ್ತು ಉಂಟುಂಟಾದ್ರೂ ಅದೆಲ್ಲ ಯಕ್ಷಗಾನದಲ್ಲಿಯೇ ಮಾಡಿದ್ದು. ಬೇರೆ ನನಗೆ ಸಂಪಾದನೆ ಅಷ್ಟು ಏನಿಲ್ಲ. ಮತ್ತೆ ಬೇರೆ ಕೆಲಸಕ್ಕೂ ಹೋಗುವುದಕ್ಕಾಗುದಿಲ್ಲ. ಯಾಕಂತ ಹೇಳಿ ಅಲ್ಲಿ ಸೆಟ್ಲ್ ಆದ್ರೆ ಇಲ್ಲಿ ಫೋನ್ ಬಂದ್ರೆ ಆಟಕ್ಕೆ ಹೋಗುದ, ಕೆಲಸಕ್ಕೆ ಹೋಗುದ. ಹಾಗೆ ನಮಗೆ ಅದೇ ಆಗ್ಬೇಕು, ಯಕ್ಷಗಾನವೇ ಆಗಬೇಕು. ಆಗದ ಇನ್ನು ಮುಂದಕ್ಕೆ ಬರುವಂತವರಿಗೆ ಯಕ್ಷಗಾನದಿಂದ ಜೀವನ ಕಟ್ಟಿಕೊಳ್ಳಬಹುದಾ ಅಥವಾ ಬರುವವರಿಗೆ ಕಷ್ಟ. ಇನ್ನು ಬರುವವರಿಗೆ ಕಷ್ಟ. ಅದರಲ್ಲಿ ಇದ್ದವರು ಏನಾದ್ರೂ ಇನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗ್ಬೇಕು ಬಿಟ್ರೆ, ಇನ್ನು ಬರುವವರು ಸ್ವಲ್ಪ ಯೋಚನೆ ಮಾಡಬೇಕು. ಯಕ್ಷಗಾನದಲ್ಲಿ ನಾನೊಂದು ಏನಾದ್ರೂ ಮಾಡಬಹುದಾ ಎನ್ನುವುದು ಸ್ವಲ್ಪ ಕಷ್ಟ ಅಂತ ಕಾಣ್ತದೆ. ಅಂದ್ರೆ ಹಿಂದಿನ ಜನರೇಷನ್ ಈಗ ಇಲ್ಲ. ನೋಡಿ, ಈಗ ತುಂಬು ಕದ್ರಿ ಮೇಳದಲ್ಲಿರುವ ಸಭೆ, ಆ ಜನ ಬರುವುದು ಆಟಕ್ಕೆಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಕಟೀಲು ಮೇಳದಲ್ಲಿ ನಾವರದಲ್ಲಿ ಒಂದು ಆಟ ಆಗ್ತಿತ್ತು, ಎಂತ ಫುಲ್ಲು ಸಭೆ. ಆ ಸಭೆಯ ನಿರೀಕ್ಷೆ ಇನ್ನು ನಾವು ಮಾಡಬಾರ್ದು ಅಂತ ಹೇಳಿ ಬಹುಶಃ ಈಗ ಸ್ವಲ್ಪ ಕಾಲಮಿತಿಯಾಗಿ ಆ ಕಡೆ ಸ್ವಲ್ಪ ಜನರ ಮಟ್ಟಿಗೆ ಅದೇ ತಾಳ್ಮೆ ಇಲ್ಲ, ಜನರಿಗೆ ತಾಳ್ಮೆ ಇಲ್ಲ. ಆಟ ಬೇಕು, ನೋಡುವುದಕ್ಕೆ ಪುರುಸೊತ್ತಿಲ್ಲ, ಬೇರೆ ಬೇರೆ ತಲೆಬೇಸಿ ಉಂಟು, ಬೇರೆ ಬೇರೆ ಕೆಲಸ ಉಂಟು. ಒಂದು ದಿವಸ ನಿದ್ದೆಗೆಟ್ರೆ ಮರು ದಿವಸ ಹೇಗೆ ಕೆಲಸಕ್ಕೆ ಹೋಗುದು, ಇದು ಸಮಸ್ಯೆ. ಸಾಲ ಬೇಕಾದಷ್ಟು ಎಲ್ಲರಲ್ಲೂ ಸಾಲದಲ್ಲಿದ್ದಾರೆ. ಹಾಗಂತ ಇಲ್ಲಿ ಆಟಕ್ಕೆ ಬಂದ್ರೆ 12 ಗಂಟೆಗೆ ಮುಗಿತದ, ಒಂದ್ಸಲ ಹೋಗುವ ಹಾಗೆ ಬರ್ತಾರೆ. ಈಗ ನಮ್ಮದು ಕೂಡ ಕಾಲಮಿತಿ ಅಂತ ಹೇಳುವ ಫುಲ್ ಸಭೆ ಇರ್ತದೆ. ಫುಲ್ ಆಟ ಆದ್ರೆ ಒಂದು 2-2.5 ಗಂಟೆ ಆಗುವಾಗ ಒಂದು 10-15 ಜನ ಅಷ್ಟೇ. ಅದು ಒಂದು ಶನಿವಾರದ ಆಟಕ್ಕೆಲ್ಲ ಫುಲ್ ಇರಬಹುದು, ಡ್ಯೂಟಿ. ಹೌದೌದು. ಈಗ ನಿದ್ದೆಗೆಡುವುದಕ್ಕೆ ಭಾರಿ ಕಷ್ಟ ಆಗ್ತದೆ ಅಂತ ಹೇಳಿ. ಸುಂದರಣ್ಣ, ಇದು ಯಕ್ಷಗಾನದ ವಿಚಾರ 25 ವರ್ಷ 30 ವರ್ಷ ತಿರುಗಾಟ ಆಗಿದೆ, ಅನುಭವಗಳು ನಿಮ್ಮದೇ ಆಗಿರುವಂತ ಪ್ರೇಕ್ಷಕ ವರ್ಗವನ್ನ. ಈಗ ನಾನು ಕೇಳುವಂತದ್ದು ಏನು ಕೇಳಿದ್ರೆ, ಸ್ತ್ರೀ ವೇಷ ಮಾಡ್ತಾ ಇದ್ದಂತಹ ಸುಂದರ ಬಂಗಾಡಿ, ಒಳ್ಳೆಯ ಪುಂಡು ವೇಷವನ್ನ ಮಾಡ್ತಾ ಇದ್ದಂತಹ ಸುಂದರ ಬಂಗಾಡಿಯವರು ಹಾಸ್ಯದ ಕಡೆಗೆ ಹೇಗೆ ಬಂದ್ರಿ ನೀವು? ಹಾಸ್ಯದ ಅಂದ್ರೆ ನಾನು ಎಲ್ಲ ವೇಷಗಳು ಎಲ್ಲ ಹೋಗ್ತಿತ್ತಲ್ಲ.
ಈ ಜಯರಾಮಣ್ಣನ ಒಟ್ಟಿಗೆ ರವಿಯಣ್ಣನ ಒಟ್ಟಿಗೆ ಎಲ್ಲ ಹೋಗುವಾಗ ಹ್ಮ್. ಎಲ್ಲ ಅವರು ಹಾಸ್ಯದವರು, ವನಪಾಲಕರು ಅಂತ ಹೇಳುವಾಗ ಒಬ್ರು ಇಬ್ರು ಯಾರಾದ್ರೂ ಮಾತಾಡೋರು ಹೌದು ನಾವು ಬದಿಯಲ್ಲಿ ನಿಲ್ಲಿ. ನಿಲ್ಲಿ ಅದ್ರಲ್ಲಿ ಒಂದೊಂದು ನಾನು ಪಾಯಿಂಟ್ ಹಾಕುವಾಗ ಅದಕ್ಕೆ ಸಭೆ ನಗಾಡ್ತಾ ಇತ್ತು. ನಗಾಡ್ತಾ ಇತ್ತು. ಒಂದೇ ಪಾಯಿಂಟ್ ಯಾವ್ದಾದ್ರಾಗ. ಹಾ. ಆ ನಂತರ ಯಾರಾದ್ರು ಮುಂದೆ ಕೊಂಚ ಹಾಸ್ಯ ಕೊರುಡಿಯ ಕಲಾವಿದ್ರು ಒಂದು ಹಾಸ್ಯದ ಒಂದು ಚಾಯ್ ಉಂಡಾಡ ಅಂತ ಮಾತಾಡ್ಕೊಳ್ತಿದ್ರು. ಆದ್ರೆ ನನಗೆ ಸಂದರ್ಭ ಬರ್ಲಿಲ್ಲ. ಇದು ಕದ್ರಿ ಹೌದು, ಕದ್ರಿ ಮೇಳದಲ್ಲಿ ಹಾಸ್ಯ ಮಾಡ್ತಿರ್ಲಿಲ್ಲ. ಇರ್ಲಿಲ್ಲ. ಎಲ್ಲ ವೇಷವಾಗುವಾಗ ಇದು ಕೂಡ ಒಂದು ವನಪಾಲಕರೆಲ್ಲ ಹೋಗ್ತಾ ಇತ್ತು. ಹಾಸ್ಯ ಅಂತ ಆದದ್ದು ಇದೆ ಮಂಗಳದೇವಿಯಲ್ಲಿ ಬಂದು, ಮಂಗಳದೇವಿಯಲ್ಲಿ ಬಂದು ಅದು ಮೂರ್ತಿ ಎನ್ನುವಂತ ರೋಡು ವಾಮನನೊಟ್ಟಿಗೆ. ಅದು ಅಂದ್ರೆ ಬಿಟ್ಟ ಪಾತ್ರವಿಲ್ಲ. ದೇವದಾಸ್ ಈಶ್ವರ ಮಂಗಳ ಬರೆದ ಪ್ರಸಂಗ ಅದು. ಅವರು ಬರೆದ ಪ್ರಸಂಗದಲ್ಲಿ ನನಗೆ ರೋಲೇ ಇಲ್ಲ, ಪಾತ್ರವೇ ಇಲ್ಲ. ನಾನು ಮೊದಲನೇ ವರ್ಷ ಮೇಳಕ್ಕೆ ಸೇರ್ಪಡೆ. ದನಿ ಅವರಿದ್ದಾರೆ, ಅವರು ಮಂಗಳದೇವಿಯಲ್ಲಿ ಹಾಲ್ ಉಂಟು ರೈಟ್ಸ್ ಅಲ್ಲಿ, ದೇವಸ್ಥಾನದ ರೈಟ್ಸ್ ಅಲ್ಲಿ, ಅದರಲ್ಲಿ ಪ್ರಾಕ್ಟೀಸ್ ಆದದ್ದು. ಎಲ್ರಿಗೆ ಇವರು ಮನೋರನ್ನೆಲ್ಲ ನಿರ್ದೇಶನ ಮಾಡ್ಲಿಕ್ಕೆ ಎಲ್ಲ ಕಲಾವಿದರು ಇದ್ರು ಪ್ರಾಕ್ಟೀಸ್ ಆಗುವಾಗ. ಎಲ್ರಿಗೆ ವೇಷ ಕೊಟ್ಟ ನಂತರ ನನಗೆ ವೇಷವೇ ಇಲ್ಲ. ಹಾಗಾಗಿ ಅದು ಇನ್ನ ಇಂಚಿನ ವೇಷ ಅಂತ ಕೇಳಿದೆ. ನಿಖಿಜ ಉಂಟು ಅಂತ ಇವರು ಪ್ರಸಂಗ ಕರೆದ್ರಲ್ಲಿ ಓಕೆ ಎಂಕದಾದ ನಿಖಿಜ ಇವ್ರ ಮನೋರನ್ನೆಲ್ಲ ವಾಮನನ್ನೆಲ್ಲ ಇವನಿಗೆ ಏನಿಲ್ಲ ಅಂತ ಮಾತಾಡ್ಕೊಂಡ್ರು. ಆಗ ದೇವದಾಸ್ ಅಲ್ಲಿವರೆಗೆ ನೀವು ಯಾವ್ದು ಮಾಡ್ತಾ ಇದ್ರಿ? ಅದೇ ಆಲ್ರೌಂಡರ್, ಶ್ರೀವೇಷ ಪುಂಡವೇಷ ಎಲ್ಲ ಹಾಸ್ಯಕ್ಕೆ ಬರ್ಲೇ ಇಲ್ಲ. ಹಾಗಾಗಿ ಆಯ್ತು ಏನ್ ಮಾಡುದು ಹಾಗಾದ್ರೆ. ಮಲ್ನೊಟ್ಟು ಮೆಗ್ಗೆನ ಮೆಗ್ಗೆನ ಲೆಕ್ಕ ರಿಪ್ಪಾಡು ಅಕ್ಕದಾದಲ್ಲ ಫಂಡಂಜಿ ಸಪೋರ್ಟ್ ಮನ್ಪಂಜಿ ರೋಲ್ ಈ ಮಲ್ಪ ಅಂತ ಹೇಳಿದ್ರು. ಅದು ಬಿಟ್ಟ ರೋಲ್. ಅದ್ರಲ್ಲಿ ಅದು ಕ್ಲಿಕ್ ಆಯ್ತು. ಇಲ್ಲ ಆ ಬಿಟ್ಟ ರೋಲ್ ಮತ್ತೆ ಅದೇ ಬೇಕಾಯ್ತು. ಯಾವ ಪ್ರಸಂಗ? ಮಲ್ಲಿಗೆ ಸಂಪಿಗೆ. ಅದ್ರಲ್ಲಿ ಮೂರ್ತಿ ಅನ್ನುವಂತ ಒಂದು ರೋಲ್ ಅದು. ಎಲ್ಲಿಗೆ ಅಕ್ಕ ಎಂತ ಮಾಡಿದ್ರು ಇವನಿಗೆ ಸರಿಯೇ. ಅಕ್ಕ ಯಾರಿಗೂ ಬೈದ್ರು, ಇವು ಕೂಡ ಬೈಯುದು. ಅಕ್ಕನಿಗೆ ಯಾರು ಬೈಬಾರ್ದು, ಹಾಗೆ ಅಂತ ಒಂದು ಜವಾಬ್ದಾರಿ ಪಾತ್ರ. ಮಂಗಳದೇವಿಯಿಂದ ಪೂರ್ಣ ಪ್ರಮಾಣದ ಹಾಸ್ಯಗಾರಾಗಿ ಅಲ್ಲಿಂದ ನಂತರ ನನಗೆ ಹಾಸ್ಯವೇ ಕೊಟ್ಟದ್ದು. ಅಲ್ಲಿಂದ ನಂತರ ನನಗೆ ಹಾಸ್ಯವೇ ಕೊಟ್ಟದ್ದು. ಚೆನ್ನಿ ಚೆನ್ನಮ್ಮದಲ್ಲಿಯೂ ಹಾಸ್ಯ, ಮತ್ತೆ ಮತ್ತೊಂದು 2-3 ಪ್ರಸಂಗದಲ್ಲಿ ಅದರಲ್ಲಿಯೂ ಹಾಸ್ಯ, ಎಲ್ಲ ಹಾಸ್ಯವೇ. ಹಾಸ್ಯಕ್ಕೆ ನೀವು ಯಾರನ್ನ ಇದಾಗಿ ತಗೊಳ್ತೀರಿ? ಯಾರದ್ದು ನೋಡಿ ಒಂದು ನಿಮಗೆ ಹಾಸ್ಯದಲ್ಲಿ ಇಂಪ್ರೂವ್ಮೆಂಟ್ ಎಲ್ಲ ಮಾಡ್ತೀರಿ? ನಿಮ್ಮದೇ ಒಂದು ಹಾಸ್ಯದ ವಿಭಿನ್ನತೆ ಬೇರೆ ಇದೆ ಅದು. ಆದ್ರೆ ನಾನು ಇವರ ಹಾಸ್ಯವನ್ನ ಇಷ್ಟಪಟ್ಟಿದ್ದೇನೆ, ಅದನ್ನೆಲ್ಲ ನೋಡಿ ಸ್ವಲ್ಪ ಕಲಿತೀನಿ ಅಂತ ಹೇಳಿದ್ರೆ ಯಾರದ್ದು? ನನಗೆ ಬಂಟೋಳ ಜಯರಾಮಾಚಾರ್ಯ. ಸಣ್ಣದಿರುವಾಗ್ಲೇ ಅವರ ಹಾಸ್ಯ ನೋಡ್ತಾ ಇದ್ದದ್ದು. ಮತ್ತೆ ಅವರು ನಗಾಡುದಿಲ್ಲಲ್ಲ, ಅವರು ಕೂಡ ನ್ಯಾಚುರಲ್ ಅವರ ಮುಖದಲ್ಲಿ ಎಲ್ಲ ಕುಡುಕನ್ನ ರೋಲ್ ಎಲ್ಲ ಮಾಡಿದ್ರೆ ಕುಡ್ದಾಗಿ ಅವರಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಅವರಾಗಿ ಹಾಸ್ಯಗಾರ ಆಗಬೇಕು ಅಂತ ಆಸೆ ಇರ್ಲಿಲ್ಲ. ಇದು ಈಗ ಹಾಸ್ಯಕ್ಕೆ ಬಂದಾಗಿದೆ. ಈಗ ಅದೇ ನಾನು ಹೆಚ್ಚಿನವರು ಕೇಳುವಂತದ್ದು, ಈಗ ಯಕ್ಷಗಾನದಲ್ಲಿ ಸುಂದರಣ್ಣ ಬಹಳಷ್ಟು ಹಾಸ್ಯ ಕಲಾವಿದರಿದ್ದಾರೆ, ತುಂಬಾ ಜನ ಇದ್ದಾರೆ. ಹಾಸ್ಯ ಮಾಡುವಾಗ ನಿಮಗೆ ನಗಾಡ್ಲಿಕ್ಕೆ ಬರುವುದಿಲ್ಲ. ಅದು ಟ್ರಿಕ್ಸ್ ಏನು ಅಂತ ಹೇಳಿ, ಎಂತ ಹಾಸ್ಯ ಮಾಡಿದ್ರು ಸುಂದರ ಬಂಗಾಡಿಯವರ ಮುಖದಲ್ಲಿ ನಗು ಬರುವುದಿಲ್ಲ. ಬಂದ್ರು ಅದು ಗೊತ್ತಾಗದೆ ಹೇಗಾದ್ರೂ ನುಂಗಿಕೊಳ್ತಾರೆ. ನಾನು ಅಲ್ಪ ಸ್ವಲ್ಪ ಯಕ್ಷತೇಲಿಕೆಯಲ್ಲಿ ಏನೊಂದು ಚೂರಾದ್ರೂ ನಗಾಡಿದ್ದು ನೋಡಿದ್ದು ವಿನಃ ಬೇರೆ ಮೇಳದ ಪ್ರಸಂಗದಲ್ಲೆಲ್ಲ ನೀವು ನಗಾಡಿದ್ದು ನೋಡ್ಲಿಲ್ಲ. ಎಲ್ಲಾ ಬಿದ್ದು ನಗಾಡಿದ್ರು ನೀವು ನಗಾಡುದಿಲ್ಲ. ಅದೇನು, ಹೇಗೆ ಕಂಟ್ರೋಲ್ ಮಾಡಿಕೊಡ್ತೀರಿ ನೀವು ಅಂತ ಹೇಳಿ? ಅಂದ್ರೆ ಅದ್ರ ಒಳಗೆ ಸ್ವಲ್ಪ ಸೀರಿಯಸ್ ಆಗಿ ಹಾಸ್ಯ ಮಾಡುದು ನಾನು. ಮತ್ತೆ ನಗಾಡ್ಲಿಕ್ಕೆ ಬರ್ತದೆ. ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಆ ಸ್ಪಾಟ್ ಅಲ್ಲಿ ಬಂದ್ರೆ ನಾವು ರೆಡಿ ಮಾಡಿ ಹೋಗುದು ಬೇರೆ, ಅದಕ್ಕೆ ಅದ್ರ ನಗಾಡ್ಲಿಕ್ಕೆ ಬರುದಿಲ್ಲ. ಅಲ್ಲಿ ಒಂದೊಂದ್ಸಲ ಸ್ಪಾಟ್ ಅಲ್ಲಿ ಏನಾದ್ರೂ ಒಂದು ಡೈಲಾಗ್ ಬರ್ತದೆ, ಅಲ್ಲಿ ಬೇರೆ ಕಲಾವಿದರು ಅಲ್ಲಿ ನಮ್ಗೆ ನಗಾಡ್ಲಿಕ್ಕೆ ಬರ್ತದೆ. ಆದ್ರೂ ನೀವು ನಗಾಡಿದನ್ನ ಪ್ರೇಕ್ಷಕರು ನೋಡ್ಲಿಲ್ಲ, ಅದೊಂದು ಪ್ಲಸ್. ಏನಂತ ಕೇಳಿದ್ರೆ ಎಲ್ಲರೂ ನಗಾಡ್ತಾರೆ, ಹಿಮ್ಮೇಳದವರು ಮುಮ್ಮೇಳದವರು ಎಲ್ಲ ಬಿದ್ದು ಉದಾಹರಣೆ ಸರಪಡಿ ಅಶೋಕ್ ಶೆಟ್ಟಿ ಆಗಿರುವ ನಗಾಡ್ತಾರೆ. ನೀವು ಮಾತ್ರ ಸೀರಿಯಸ್ ಆಗಿ ಏನು ಮಾಡದಾಗಿ ಇರ್ತೀರಿ, ಅಲ್ಲಿ ಹಾಸ್ಯ ಕ್ರಿಯೇಟ್ ಮಾಡಿರ್ತೀರಿ. ಇದು ಅಂದ್ರೆ ನನ್ನ ಯಾಕೆ ಕೇಳಿದ್ರೆ, ಈಗಿನ ಯುವ ಹಾಸ್ಯಗಾರರೆಲ್ಲ ತಾವು ಹಾಸ್ಯ ಮಾಡ್ತಾರೆ, ತಾವೇ ನಗಾಡ್ತಾರೆ, ಅಥವಾ ಹಿಮ್ಮೇಳದವರನ್ನು ನೋಡ್ತಾರೆ. ಅವರಿಗೆ ನೀವು ಏನು ಹೇಳ್ತೀರಿ? ಈ ಹಾಸ್ಯದ ಫೀಲ್ಡ್ ಅಲ್ಲಿ ಮುಂದುವರಿಯುವಂತವ್ರಿಗೆ ನೀವೊಂದು ಸೀನಿಯರ್ ಹಾಸ್ಯಗಾರರಾಗಿ ಏನು ಹೇಳ್ತೀರಿ ಅಂತ ಹೇಳಿ? ಹಾಸ್ಯ ಮಾಡಿದ ನಂತರ ನಾವು ನಗಾಡಬಾರ್ದು. ಆದ್ರೆ ನಾವು ನಗಾಡಿದ್ರೆ ಏನಾಗ್ತದೆ, 100% ಹೋಗುವ ವಿಷಯ ಹಾಸ್ಯ 50 ಆಗ್ತದೆ. ಹೌದೌದು. ಈಗ ಸಭೆ ತುಂಬಾ ನಗಾಡ್ಬೇಕು ಅಂತ ಸ್ವಲ್ಪ ನಗಾಡ್ತಾರೆ, ಅದಕ್ಕೆ ಅರ್ಧ ಕಾರಣ ನಾವು ನಗಿಸುವವರು ನಾವು ನಗಾಡಿದ್ರೆ ಅವರಿಗೆ ಸ್ವಲ್ಪ ಅದು ಡಲ್ ಆಗ್ತದೆ. ಹಾಗಾದ್ರೆ 100% ಹೋಗುವ ಹಾಸ್ಯ 50 ಹೋಗ್ತದೆ. 50 ನಾವು ನಗಾಡಿದ್ದೇವಲ್ಲ, ನಗಾಡಬಾರದು. ಮತ್ತೆ ಉಪಾಯ ಇಲ್ಲದಿದ್ರೆ ಎಂತ ಮಾಡುದು? ಅದು ಯಕ್ಷತೆಯಲ್ಲೆಲ್ಲ ಅನಿವಾರ್ಯವಾಗಿ ನಗಾಡಿದ್ದೀರಿ. ಇದಿಷ್ಟು ಸುಂದರಣ್ಣ. ಇನ್ನು ನಿಮ್ಗೆ ಟಿವಿ ಕಾರ್ಯಕ್ರಮಗಳು ಬರ್ಲಿಕ್ಕೆ ಆರಂಭ ಆಯ್ತು.
ಹಾ. ದೈಜಿ ವರ್ಲ್ಡ್ ಆಗಿರ್ಬೋದು ಅಥವಾ ಇತರ ಅದು ನಿಮಗೆ ಹೇಗೆ ಅದರ ಕಾರ್ಯಕ್ರಮಗಳೆಲ್ಲ ಬಂದದ್ದು ಏನು? ಅದನ್ನ ಡೈಜಿ ವರ್ಲ್ಡ್ ನಂಗೆ ಫಸ್ಟ್ ಪರಿಚಯ ಮಾಡಿಕೊಟ್ಟದ್ದು ಸಿ.ಕೆ. ಪ್ರಶಾಂತ್ ಅಂತ, ಹೌದು ಎಕ್ಸರಸ್ ಅಂತ ಮಾಡಿದ್ರು ಮಾಡ್ತಾ ಫಸ್ಟಿಗೆ. ಇದ್ರು. ಅದ್ರಲ್ಲಿ ಅದು ನೀವು ಹೇಳಿದಾಗೆ ಕ್ಯಾಮರಾಮ್ಯಾನ್ ಎಲ್ಲ ತುಂಬಾ ಸಲ ಕಟ್ ಆಗಿದ್ದೆ ಅಲ್ಲಿ ಹಾಸ್ಯದಲ್ಲಿ, ಅವರಿಗೆ ನಗಾಡ್ಲಿಕ್ಕೆ ಹೌದು, ಹೌದು. ಮತ್ತೆ ರೀ ಮಾಡ್ತಾ ಇದ್ರು. ಮಾಡ್ತಾ ಇದ್ರು. ಆ ನಂತರ ಅವರು ಬೇರೆ ಒಂದು ಕಿರಿಕಿರಿ ಜೋಡಿಲ ಅಂತ ಮಾಡಿದ್ರು. ಮಾಡಿ. ಅದು ವಾಲ್ಟರ್ ನಂದಲಿಕೆ, ನಂದಲಿಕೆ ಒಳ್ಳೆ ಹೌದು. ಗುಣನಡತೆ ಎಲ್ಲ ಒಳ್ಳೇದವ್ರದ್ದು. ಹೌದು. ಹಾಗೆ ಅವರು ಸರ್ವಧರ್ಮವನ್ನು ಪ್ರೀತಿಸುವವರು ವಾಲ್ಟರ್ ವಾಲ್ಟರ್, ನಂದಲಿಕೆ. ಹೌದು. ಅಲ್ಲಿ ಅದು ಓನರ್ ಅಲ್ಲ ಹೌದು, ಹೌದು. ಹಾಗಾಗಿ ಅವರೇ ನನ್ನನ್ನು ಅವ್ರಿಗೆ ಸ್ವಲ್ಪ ಯಕ್ಷಗಾನ ಇಂಟ್ರೆಸ್ಟೆಡ್ ಅಂತ ಜಾ- ಕಾಣುದು. ಕಲಾವಿದರ ತುಂಬಾ ಪ್ರೀತಿ ಪ್ರೀತಿ ಅವ್ರಿಗೆ. ಅವರು ಅವಕಾಶ ಕೊಟ್ಟರು ನಂತರ ಅಲ್ಲಿ. ಈಗ ಸಿ.ಕೆ. ಪ್ರಶಾಂತ್ ಅಲ್ಲಿಲ್ಲ, ಆದ್ರೂ ಕೂಡ ನನಗೆ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಹೌದು. ಕಿರಿಕಿರಿ ಜೋಡಿಲು ಅಂತ ಒಂದು, ಅದು ಯಕ್ಷಗಾನ ಅಲ್ಲ, ಹಾ, ಹಾ, ಹಾ. ಅದೊಂದು ಕಾಮಿಡಿ. Comedy. ಅಂದ್ರೆ ಒಂದು ಮೆಸೇಜ್. ಅವರು ವಾಲ್ಟರ್ ನಂದಲಿಕೆ ಬಂದು ಅವರೊಂದು ಮೆಸೇಜ್ ಮಾಡ್ತಾರೆ. ಒಂದು ನಾವು ಇಬ್ರು ಕಾಮಿಡಿ, Comedy. ನಾನು ದಿನೇಶ್ ಶೆಟ್ಟಿ ಅವರ ಸಿ.ಕೆ. ಪ್ರಶಾಂತ್ ಅಂತ. ಪ್ರಶಾಂತ್ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದದ್ದು. ಮಾಡ್ತಾ ಇದ್ದದ್ದು. ಹಾಗಾಗಿ ಅದು ಪ್ಲಸ್ ಆಯ್ತು ಏನೋ ಗೊತ್ತಿಲ್ಲ. ಬಂಗಾಡಿ ಡೊಂಜಿ ಪಾಡ್ಗನಮ್ಮ, ಬಂಗಾಡಿ ಡೊಂಜಿ ಪಾಡ್ಗ ಅಂತ ಹೌದು, ಹೇಳಿ. ಹೌದು. ಎಲ್ಲದಕ್ಕೂ ಹಾಗೆ, ಅವಕಾಶಗಳು ಬರ್ತವೆ. ಈಗ ಇನ್ನೊಂದು ಡಂಕ ಡೊಂಕ ಅಂತ ಹೌದು, ಬರ್ತಾ ಹೌದು, ಉಂಟು. ಹೌದು. ಅದು ಶನಿವಾರ ಏನೋ ಬರ್ಲಿಕ್ಕೆ. ನಿಮ್ಮದು ನೀವು ಸುಂದರ ಬಂಗಾಡಿ, ಪ್ರಜ್ವಲ್, ಹ್ಮ್. ಕೋಡಪದವು ದಿನೇಶ್ ಅನ್ನ, ಧೀರಜ್ ರೈ, ನಿಮ್ಮದೊಂದು ಟೀಮ್ ಒಂದಿತ್ತಲ್ಲ, ಅದು ಅದೇ ಇದ್ದ, ಅದ್ರಲ್ಲೇ ಇದ್ದದ್ದು ಯಾವುದು ತೆಲಿಕೆ ಅಂತ ಅದ್ರಲ್ಲಿ ಹೇಳಿ. ಹೋಗ್ತಿದ್ದೆ. ಅದು ಕಾನ್ಸೆಪ್ಟ್ ಏನು, ಹೇಗೆ ಆ ಹಾಸ್ಯ ಒಂದು ಜನರಿಗೆ ರೀಚ್ ಆಯ್ತು? ಹ್ಮ್. ಅಲ್ಲಿ ಆ ಪ್ಲಾನಿಂಗ್ ಎಲ್ಲ ಹೇಗೆ, ಯಾರಿಗೆ ಬಂದದ್ದು? ನಿಮಗೆ ಅದನ್ನ ಯಾರು ಇದು ಮಾಡುವಂತದ್ದು? ಅದು ನನಗೆ ಅಲ್ಲ, ನನ್ಗೆ ಅವರು ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ಮಾಡಿ. ಲಂಜಿ ಯಕ್ಷತೆಲಿಕೆ ಉಂಟು, ಆಸೆ ಬಂದು. ಹಾ. ಯಾರು ನಿಮಗೆ ಹೇಳ್ತಿದ್ದು? ಕೊಡಪದ ಇದು ಯಕ್ಷರಸ ಡೈಜಿ ವರ್ಲ್ಡ್, ಇವ್ರದ್ದು ಯಕ್ಷತೆಲಿಕೆ ಅದನ್ನು, ಅದಕ್ಕೆ ಹೋಗ್ತಾ ಇದ್ದೇನೆ. ಯಕ್ಷತೆಲಿಕೆ ಯಾವ್ದ್ರಲ್ಲಿ ಬರ್ತಾ ಇದ್ದದ್ದು? ಅದು ನಮ್ಮ ಕುಡ್ಲದಲ್ಲಿ. ನಮ್ಮ ಕುಡ್ಲದಲ್ಲಿ ಬರ್ತಾ ಇದ್ದದ್ದು. ಅದು ನಮ್ಮ ಕುಡ್ಲಕ್ಕೆ ನಿಮ್ಮನ್ನ ಕೊಡಪದ ಅವರು ಹೇಳ್ತಾರೆ. ಅಲ್ಲ, ಹೌದು, ನಮ್ಮ ಕುಡ್ಲ ಇದಕ್ಕೆ ಹೋಗ್ಲಿಲ್ಲ, ನಾನು ಚಾನೆಲ್ಗೆ ಹೋಗ್ಲಿಲ್ಲ, ಅದ್ರಲ್ಲಿ ಯಕ್ಷತೆಲಿಕೆಯಲ್ಲಿ ಇಲ್ಲ ನಾನು. ಹೊರಗಡೆ ಆಗ್ತದಲ್ಲ ಹಾಸ್ಯ ವೈಭವ, ಹಾಸ್ಯ ವೈಭವ, ಅದಕ್ಕೆ ಹೋಗ್ತಾ ಇದ್ದೆ. ಕೊಡಪದ ದಿನೇಶ್ ಅವರು ಕರಿತಾ ಇದ್ರು, ನಾನು ಹೋಗ್ತಾ ಇದ್ದೆ. ಅದಕ್ಕೆ ಅದರಲ್ಲಿ ಪ್ರಜ್ವಲ್, ನಾವೆಲ್ಲ ನನ್ನ ರೋಲ್ ಯಾವ್ದು ಅಂತ ಕೇಳಿದ್ರೆ ಹೇಳ್ತಾ ಇದ್ರು. ಹೌದೌದು. ಮತ್ತೆ ಕೆಲವು ಈಗ ನಾನು ಹೇಳುವ ಪ್ರಕಾರ ಈ ಯಕ್ಷತೆಲಿಕೆ ಅಥವಾ ಯಕ್ಷರಸದಿಂದ ಕಾರ್ಯಕ್ರಮಗಳು ಒಂದಷ್ಟು ಕೆಲವು ಗೊಂದಲಗಳಿಗೆ ಇದಾಯ್ತು, ಅಲ್ಲಿ ಕೆಲವು ಪ್ರಕರಣಗಳಿಗೆಲ್ಲ ಇದಾಯ್ತು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಈಗ ನೀವೊಬ್ಬ ಕಲಾವಿದರಾಗಿ ನಾವು ಹಾಸ್ಯವನ್ನಲ್ಲಿ ಬಿತ್ತರಿಸಿರ್ತೇವೆ, ಪ್ರೇಕ್ಷಕ ಅದು ಏನು ದೊಡ್ಡ ಮಟ್ಟದ ಸುದ್ದಿ ಆಗುವಾಗ ಯಾರನ್ನು ಇದು ಮಾಡಿ ಹೇಳಿದ್ರಂತೆ, ನಿಮಗೆ ಗೊತ್ತಿರಬಹುದು ವಿಚಾರಗಳು. ಉದಾಹರಣೆಗೆ ಒಂದು ಮಂತ್ರವಾದಿ ಮಾಡಿದ್ರೆ ಅವರು ಮಂತ್ರವಾದಿಗಳನ್ನ ತಾತ್ಸಾರ ಮಾಡಿದ್ರು, ಅಥವಾ ಪೊಲೀಸ್ ಅವರನ್ನ ತಾತ್ಸಾರ ಮಾಡಿ, ಈ ರೀತಿ ವಿಚಾರಗಳು ಬರ್ತದಲ್ಲ. ಆಕ್ಚುಲಿ ಆದ್ರೆ ನಿಮ್ಮ ಕಾನ್ಸೆಪ್ಟ್ ಹೇಗೆ, ಏನು ಅಂತ ಹೇಳಿ? ಅಂದ್ರೆ ಅದು ಮಾಡಬಾರ್ದು ಅಂತ ಅಲ್ಲ, ಮಾಡಿದ್ರೆ ಅವರಿಗೆ ಬೇಸರ ಆಗ್ತದೆ. ವಿಷಯ ಹೌದು. ಈಗ ಬ್ರಾಹ್ಮಣರ ವೇಷವನ್ನು ಮಾಡಿದ್ರೆ, ಬ್ರಾಹ್ಮಣರು ಸೀರಿಯಸ್ ಆಗಿ ಮಾತಾಡುವುದನ್ನು ಮಾಡಿದ್ರೆ ಹಸಿದವರಿಗೆ ಕೊಡಬಾರ್ದು. ಕೊಡಬಾರ್ದು, ಹೌದು. ಹಸಿದವರಿಗೆ ಕೊಡುವ ಉದ್ದೇಶ ಏನಾದ್ರೂ ಮಾಡಿ ಅವ್ನು ನಗಾಡಿಸುವಾಗ ಅವರಿಗೆ ಬೇಸರ ಆಗಬಾರ್ದು. ಹೌದೌದು. ಒಂದ್ಸಲ ಯಾರೊಬ್ರು ಹೇಳಿದ್ದಾರೆ, ನಿಕ್ಲೇಗ್ ಅಂತ ಹಾಸ್ಯ ಮಲ್ಪರ ಬ್ರಾಹ್ಮಣರನ್ನೇ ಒಂದು ತಿಕ್ಕು. ಹೌದೌದು. ಹಾಗೆ ಅವರ ಬಾಯಲ್ಲಿ ಬರಬಾರ್ದು. ಆ ರೀತಿ ನಾವು ಮಾಡ್ಬೇಕು ಹಾಸ್ಯವನ್ನು. ಅವರಿಗೆ ಬೇಸರ ಆಗದೆ ಮಾಡುದಾದ್ರೆ ತೊಂದ್ರೆ ಇಲ್ಲ. ಇಲ್ಲದಿದ್ರೆ ಸೀರಿಯಸ್ ಮಾಡುವವರಿಗೆ ರೋಲ್ ಕೊಡ್ಬಹುದು. ಬೇರೆ ದೊಡ್ಡ ಕಲಾವಿದರಿದ್ದಾರೆ, ಅವರಿಗೆ ಏನಾದ್ರು ಕೊಡ್ಬಹುದು. ಹಾಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಕ್ಷತೆಲಿಕೆ ಮತ್ತೆ ಅದು ಇದೆಲ್ಲ ಯಕ್ಷರಸ ಎಲ್ಲ ಹಾಳು ಮಾಡಿಬಿಟ್ಟಿದೆ ಅನ್ನುವಂತ ಕಮೆಂಟ್ಸ್ ಗಳೆಲ್ಲ ಬರ್ತಾ ಇರ್ತದೆ, ಅದು ಕಾಮನ್. ಇದ್ರ ಬಗ್ಗೆ ನೀವು ಕಲಾವಿದರಾಗಿ ಏನ್ ಹೇಳಿ? ನಾನು ಅದ್ರ ಬಗ್ಗೆ ಅಲ್ಲ, ನಿಮಗೆ ಗೊತ್ತಿರಬಹುದು, ಉಂಟು. ಆದ್ರೆ ಆದದ್ದು ಆಗಿ ಹೋಯ್ತು. ಇನ್ನು ಸ್ವಲ್ಪ ಜಾಗೃತ ಮಾಡಿ ಅದನ್ನು ಮಾಡಿದ್ರೆ ಒಳ್ಳೇದು ಅಂತ. ಇನ್ನೊಬ್ಬರಿಗೆ ಬೇಸರ ಮಾಡಿ ಯಾಕೆ? ಮತ್ತೆ ಅದು ಆ ವೇದಿಕೆ ಅಲ್ಲ, ಬೇರೆ ವಿಷಯಕ್ಕೆಲ್ಲ, ಯಕ್ಷಗಾನದ ವೇದಿಕೆ ಅಲ್ಲ. ಸ್ವಲ್ಪ ಅದನ್ನು ಜಾಗ್ರತೆ ಮಾಡಿ ಏನಾದ್ರು ಮಾಡಿ ಇನ್ನೊಬ್ಬರಿಗೆ ಬೇಸರ ಆಗದ ಹಾಗೆ ಮಾಡುವುದೇ ಒಳ್ಳೇದು. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಿಟ್ರೆ ಮಾಡಿದ್ದು ಸರಿಯಾ ಮಾಡದಿದ್ದು ತಪ್ಪ, ಅದು ವಿಮರ್ಶೆ ಬೇಡ. ಯಾಕಂದ್ರೆ ಸ್ವಲ್ಪ ನಾವು ಯಕ್ಷಗಾನದ ಒಳಗೆ ಹೋಗುವಾಗ ಆದಷ್ಟು ಅದ್ರೊಳಗೆ ಇರುವ ವಿಷಯನೇ ಮಾತಾಡಿದ್ರೆ ಒಳ್ಳೇದಿತ್ತು. ಇನ್ನೊಬ್ಬರಿಗೆ ಆ ಹಾಸ್ಯ ಒಳ್ಳೆ ರೀಚ್ ಆಗ್ತಾ ಇತ್ತು, ಆದ್ರೆ ಪ್ರೇಕ್ಷಕರಿಗೆ ಒಂದು ವರ್ಗಕ್ಕೆ ನೋವಾಗದಾಗೆ ಮಾಡಿದ್ರೆ ಒಳ್ಳೇದಿತ್ತು ಅಂತ. ಹೌದು, ಯಾಕೆ ನಮಗೆ ಅದೆಲ್ಲ ಅಂದ್ರೆ ನಮ್ಗೆ ಬೇರೆ ಕರೆಗಳೆಲ್ಲ ಬಂದಿದ ಮಾಡಬಾರ್ದು ನೀವು ಹಾಗೆ? ನನಗೆ ಬರ್ಲಿಲ್ಲ, ನನಗೆ ಇಷ್ಟರವರೆಗೆ ಬರ್ಲಿಲ್ಲ. ಬೇರೆ ಇಲ್ಲ, ನನಗೆ ಯಾವ್ದ್ರಲ್ಲಿ ಅದ್ರ ಬಗ್ಗೆ ಏನು ಬರ್ಲಿಲ್ಲ. ಈಗ ಫಸ್ಟ್ ನೀವೇ ಕೇಳಿದ್ದೀರ ಇದ್ರ ಬಗ್ಗೆ, ಅವರು ಹೀಗೆ ಮಾತಾಡಿದ್ರು ಹಾಗೆ ಮಾತಾಡಿದ್ರು, ಈಗೆಲ್ಲ ಜನರಿಗೆ ಬೇಸರ ಆಗಬಾರ್ದು. ನಾವು ಹಾಸ್ಯ ಮಾಡುವಾಗ ಅವರಿಗೆ ಬೇಸರ ಆಗಬಾರ್ದು. ಅವರಿಗೆ ಬೇಸರ ಆದ್ರೆ 50 ಮಂದಿ ಬಂದವರು ನಾಳೆ 5 ಜನ ಬರ್ತಾರೆ, ನಾಡಿದ್ದು 2 ಜನ ಬರ್ತಾರೆ.
ಹೌದು. ಅದು ಹಿಂದೆಯಿಂದ ಹೋಗುದಲ್ಲ ಹಾಸ್ಯ ಅಪಹಾಸ್ಯ ಆಗ್ತದ ಆಗ್ಬಾರ್ದು ಆಗಬಾರ್ದು ಅಲ್ಲ. ಈಗ ಆದದ್ದು ಆಗಿ ಹೋಯ್ತು, ಇನ್ನು ಸ್ವಲ್ಪ ಯೋಚನೆ ಮಾಡಿ. ಆದ್ರೂ ಸುಂದರ ಬಂಗಡಿಯವರ ಹಾಸ್ಯ ಎಲ್ಲಿಯೂ ಕೂಡ ಅಪಹಾಸ್ಯ ಅಂತ ಎಣಿಸ್ಲಿಲ್ಲ. ಅದೊಂದು ನಿಮ್ಮದು ಟ್ರಿಕ್ಸ್ ಅನ್ನುವಂಥದ್ದು. ಎಲ್ಲಿಯೂ ಬೇಸರ ಆಗದಾಗೆ ನೀವು ಕೊಂಡು ಹೋಗ್ತೀರಿ, ಅದನ್ನೀಗ ಉಳಿಸಿಕೊಳ್ಬೇಕು ಅನ್ನುವಂತ. ಅದು ಯಕ್ಷಗಾನ ರಂಗದಲ್ಲೂ ಆಗಬಹುದು, ಅಥವಾ ಈಗ ಯಾರಿಗೂ ಬೇಸರ ಆಗದಾಗೆ ಅದನ್ನ ಒಂದೇ ಸಮಾನವಾಗಿ ಕೊಂಡು ಹೋಗುವಂತದ್ದು ನಿಮ್ಮದೊಂದು ಒಳ್ಳೆಯ ವಿಚಾರ. ನನಗೆ ಸ್ವಂತ ನನ್ನ ವಿಷಯದ ಬಗ್ಗೆ ಮಾತಾಡಿದ್ದು, ಯಾಕಂತ ಹೇಳಿದ್ರೆ ಮಾಡುವಾಗ ಯಾವ ಹಾಸ್ಯಗಾರರಿಗೂ ನಾನು ಅಲ್ಲ, ನಿಮಗೆ ಅಂದ್ರೆ ಹೇಳುವ ರೈಟ್ಸ್ ಇದೆ. ಯಾಕೆ ಕೇಳಿದ್ರೆ ನೀವೊಂದು ಹಿರಿಯ ಹಾಸ್ಯಗಾರರು, ನಿಜವಾಗಿ ನೋಡುವ 25-30 ವರ್ಷ ಮೇಳ ತಿರುಗ ಅನುಭವಿ ಇರುವಂತವರು. ಅದನ್ನ ಈ ಕಿರಿಯ ಹಾಸ್ಯಗಾರರೆಲ್ಲ ಬೆಳೆಸಿಕೊಳ್ತಾರೆ, ನಾವು ಹೇಗೆ ಮುಂದಕ್ಕೆ ಹೋಗಬೇಕು ಅಂತ ಹೇಳಿ. ಅದೇ ಹಾಸ್ಯ ಮಾಡುವಾಗ ಯಾರೇ ಹಾಸ್ಯ ಮಾಡ್ಲಿ, ಯಾವ ಕಲಾವಿದ್ರೆ ಹಾಸ್ಯ ಮಾಡ್ಲಿ, ಅದನ್ನು ಮಾಡುವಾಗ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಒಂದು ನನ್ನ ವಿಷಯ ಹೇಳುದು, ಇದು ಅವರಿಗೆ ಆಗ್ಬಂಡ್ರೆ ಈ ಆಯನ ಬಾರಿ ಎಡ್ಡ ಅದಕ್ಕೆಲ್ಲ ನಾನು ಇದ್ದ ವಿಷಯ. ಯಾಕಂತ ಹೇಳಿದ್ರೆ ನೋಡುವವರು ಒಳ್ಳೆಯವರು ಇದ್ದಾರೆ, ಬೇರೆ ನಮ್ಮನ್ನು ನೋಡುವ ರೀತಿ ಬೇರೆ ಇರ್ತದೆ. ಹೆಂಗಸರು ಇರ್ತಾರೆ, ಮಕ್ಕಳು ಇರ್ತಾರೆ, ಕಾಲೇಜ್ ಹೋಗುವವರೆಲ್ಲ ಇರ್ತಾರೆ. ಅವರಿಗೆಲ್ಲ ಯಾರಿಗೂ ಬೇಸರ ಆಗುವ ಹಾಗೆ ನಾವು ಮಾತಾಡಿದ್ರೆ ಮನೆಯಲ್ಲಿ ಮತ್ತೆ ಕುರ್ಚಿ ಅದ ಮೇಲೋಡು ಪೂರ ಇಂಚಿನ ಭಾತಿಯರು ದಾಯಿ ಬೋಪುನ ಹಾಗೆ ಬರ್ಬಾರ್ದು ಅಂತ ಆಟ. ಉರಂಡ ಎಡ್ಡತ್ತಿನ ಆಟ ಎಲ್ಲಂದಿಲ್ಲ ಕೂಡ ಹಾಗೆ ಬರ್ಬೇಕು. ಇಲ್ಲಿಯವರೆಗೆ ನಿಮ್ಮ ಹಾಸ್ಯವನ್ನ ಮೆಚ್ಚಿದವರೇ ವಿನಃ ದೂರಿದವರು ಬಹುತೇಕ ಯಾರು ಇಲ್ಲ ನನ್ನ ಪ್ರಕಾರ. ಅಲ್ಲ, ನನಗೆ ಕನ್ನಡದ ಅಭಿಮಾನಿಗಳು ಫೋನ್ ಮಾಡಿದ್ದಾರೆ ಬೆಂಗಳೂರಿನಿಂದ. ಅವರು ತುಳು ಪ್ರಸಂಗ ನೋಡುವುದೇ ಇಲ್ಲ. ಮೊನ್ನೆ ಫೋನ್ ಮಾಡಿದ್ರು, ಬೆಂಗಳೂರಿಗೆ ಬರುವಾಗ ಬನ್ನಿ ಅಂತ ಮೊನ್ನೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ನಾನು ತುಳು ಪ್ರಸಂಗ ನೋಡುವುದು ಬಾರಿ ಕಡಿಮೆ, ಆದ್ರೆ ನಿಮ್ಮ ಹಾಸ್ಯವನ್ನು ಸ್ವಲ್ಪ ನೋಡ್ತೇನೆ ಅಂತ ಹೇಳಿ. ನಮ್ಗೆ ಅಷ್ಟು ಸಾಕು ಅಂತ ಹೇಳಿ ಅಭಿಮಾನಿಗಳು ಇದ್ದಾರೆ. ನಿಮಗ ಊರು ಪೋ ಬರ್ಕೊಂಡು ಕಾಡು ಬಲ ಬರ್ಕೊಂಡು ನನ್ನ ಏಪಲ್ಲಿ ಕಾದು ಕುಲಂದಿನಮ್ಮ ರಜೆ ಇತ್ತಿನ ಸೋಮವಾರ ಓಡಿ ನನ್ನ ಸೈಪುಣ ಸುದ್ದಿ ಬರ್ತಿ ಪ್ರಾಯ ಸೈಯುಡುಂಡ ಮುರ್ತದ ಮತ್ತೆ ಎನ್ನ ತಂದ್ರಿ ಧ್ಯಾನ ಅವ್ರು ಮಿತ್ತೆ ಮೂರು ಅಂದಿಲ್ಲ ಮಿತ್ತು ಮೂರ ಮುದೇಲೆ ಮೂರ ಮುದೇಲು ನಿಂಗೆ ಮಗ ನಿಂಗುನು ಮುದೇಲ್ ಅಚ್ಚ ತನಿಕುಲ್ಲ ಕೊರು ಮಗ ತನಿಕುಲ್ಲ ಕೊರು ಚೆಕ್ಕಿಲ್ಲ ಚೆಕ್ಕಿಲ್ಲ ಮಗ ಕೇಕ್ ಮಾಡಿ ಈ ಬಾಟ ಬಾರಿ ಇಷ್ಟ ಎತ್ತು ಬಂದ್ರೆ ಶಬ್ದ ಸರಿ ಕೊರು ಇಲ್ಲ ಜೋಕುಲಾಟಿಗೆ ನನ್ನ ಬಿಡ್ತಿದ್ದೀನಿ ದರಿಕೆ ಪೂರಿ ಕೊರು ಬೇಗ ಕೊರಿಯನ ಮಗ ಕೊರಂಪುಳ್ಳೆ ಬೇಗ ಕೊರು ಪಂಚಾಯತ್ ಅಂತ ಕುಯ್ಯಾನು രണ്ട് പാതിര തനിക്കുള്ള മനുമക ആരെ മനാട് ക്ലിയർ ആരെ മനാട് ಯಾನು ಒಮ್ಮೆ ಒಂದು ಎಟ್ಟ ಬೇಲೆಗೆ ಹೋಗ್ಕೊಂಡೆ ಇರುವ ಕಾರ್ ಬರ್ತದ ಆಶೀರ್ವಾದ ಜೊತ್ತೊಂದು ಹೋಗ್ನೆ ಏಟಲ್ಲ ಕುಟುಂಬದ ದೈವ ನನ್ನ ಎರಡು ಪಾತ್ರ ಹೀರೆ ಕಾಲ